ಈಗೇನು ರವೆ ಉಂಡೆ ಮಾಡಿ ಗುಂಡಮ್ಮಂಗೆ ಕಳಿಸ್ತಾ ಇದ್ದೀರಾ? ಯಾಕೆ ಕಳಿಸ್ಬಾರ್ದಾ? ಹಾಗಲ್ಲ ಅತ್ತೆ. ಹಾಗೂ ಇಲ್ಲ ಹೀಗೂ ಇಲ್ಲ ಮಂಗ್ಲ. ತವ್ರ ಮನೆಯಿಂದ ಹೆಣ್ಮಕ್ಳಿಗೆ ಏನಾದರೂ ಬಂದರೆ ಇಡೀ ತವರೇ ಅವ್ರ ಹತ್ರ ಬಂದಷ್ಟು ಸಂತೋಷ ಆಗುತ್ತೆ. ಇದೆಲ್ಲ ನಿನ್ಗೆ ಹೇಗೆ ಅರ್ಥ ಆಗಬೇಕು? ನಿಮ್ಮಮ್ಮ ಯಾವತ್ತಾದ್ರೂ ಏನಾದರೂ ಮಾಡಿ ಕಳಿಸಿದ್ರು ತಾನೆ? ಮಾತಿತ್ತಿದ್ರೆ ಅಮ್ಮ ಬಗ್ಗೆ ಮಾತಾಡಿ, ಅದ್ಬಿಟ್ರೆ ಬೇರೆ ಏನು ಗೊತ್ತು ನಿಮಗೆ? ನೀವನ್ನೋಕ್ಕೂ ಅವ್ರು ಮಾಡೋಕ್ಕೂ ಸರಿಯಾಗಿದೆ. ಮಂಗ್ಲ, ನಿಮ್ಮಮ್ಮನ ಬಗ್ಗೆ ನೀನು ಹೀಗೆ ಮಾತಾಡ್ತಿದ್ಯಾ ಅಂದರೆ ಖಂಡಿತ ಅವ್ರಿಗೆ ಅಲ್ಲಿ ಏನೋ ಆಗಿರುತ್ತೆ ಹೆಚ್ಚು ಕಮ್ಮಿ. ಅಮ್ಮ, ನಾನು ಇಲ್ಲೇ ಉದಯಪುರಕ್ಕೆ ಹೋಗಿ ಬರ್ತೀನಿ. ಒಂದು ನಿಮಿಷ ಇರೋ. ಆರು ತಿಂಗಳು ಹೋಗ್ಬೇಕಾಗತ್ತಪ್ಪ, ಸ್ವಲ್ಪ ಯೋಚನೆ ಮಾಡು. ಗೊತ್ತಪ್ಪ, ನೀವು ಹೇಳಿದ್ಮೇಲೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಹೋಗಿ ಬರ್ತೀನಿ. ನಾನು ಹೇಳಿದೆ ಅಂತ ಹೋಗಬೇಕಾಗಿಲ್ಲ, ನಿನ್ನ ಸಂತೋಷಕ್ಕೆ. ತುಂಬ ಖುಷಿ ಇದೆ ಅಪ್ಪ. ಸರಿ, ಸೈನ್ ಮಾಡುವ. ಚಿಕ್ಕಪ್ಪ, ಸುಬ್ಬು, ನೀವು ಹೋಗೋ ದಾರಿಲಿ ತಾನೇ ಸಂಪಿಗೆ ದಿಬ್ಬ ಇರೋದು. ಇದನ್ನು ತೊಗೊಂಡೋಗಿ ನಿಮ್ಮ ಅಕ್ಕಂಗೆ ಕೊಟ್ಬಿಟ್ಟು ಹೋಗೋ. ಯಾಕಮ್ಮ? ಏನೋ ನೀನು ಒಳ್ಳೆ ನಿಮ್ಮ ಅತ್ತಿಗೆ ಥರ ಯಾಕೆ ಏನು ಅಂತ ಕೇಳ್ತೀಯ? ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಏನಾದರೂ ಬಂದರೆ ಆ ತವ್ರ ಮನೆ ಗಂಟೆ ಏನು ಖರ್ಚಾಗಲ್ಲ, ತೊಗೊಂಡೋಗಿ ಕೊಡು. ಅತ್ತೆ, ನಿಮಗೆ ಸ್ವಲ್ಪನೂ ಸೂಕ್ಷ್ಮತೆ ಇಲ್ವಾ? ನಿಮ್ಮ ಮಗಳಿಗೆ ನೀವು ಧಾರಾಳವಾಗಿ ಏನು ಬೇಕಾದರೂ ಮಾಡಿ ಕಳಿಸಿ, ನಾನು ಬೇಡ ಅಂತ ಹೇಳಲ್ಲ. ಆದರೆ ನಮ್ಮ ಗುಂಡಮ್ಮಂಗೆ ಮದುವೆ ಆಗಿ ಇನ್ನೂ 1 ವಾರನೂ ಆಗಿಲ್ಲ. ಅಷ್ಟರಲ್ಲೇ ನೀವು ಅದು ಇದು ಅಂತ ಕಳಿಸ್ತಾ ಇದ್ರೆ ಅವ್ರೇನು ಅನ್ಕೋತಾರೆ ಹೇಳಿ? ನಮ್ಮ ಸೊಸೆನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಊಟ ತಿಂಡಿ ಏನೂ ಹಾಕ್ತಿಲ್ಲ, ಅದಕ್ಕೆ ಅವ್ರು ತವ್ರ ಮನೆಯವರು ಬುದ್ಧಿ ಕಳಿಸಿದ್ದಾರೆ ಅಂತ ಅನ್ಕೊಳ್ಳಲ್ವಾ? ನಮ್ಮಮ್ಮ ಹಾಗೆ ಕಳಿಸಿದ್ರೆ ಏನಂತ ಇದ್ರಿ ಹೇಳಿ? ನಮಗೆ ತಿನ್ನೋ ಗತಿ ಇಲ್ವಾ, ನಿಮ್ಮಮ್ಮ ಕಳಿಸ್ಬೇಕಾ ಅಂತೆಲ್ಲ ಅಂತಿರ್ಲಿಲ್ವಾ ನೀವು? ಹೌದು ಕಣೆ ಮಂಗಳ, ಈ ಸೂಕ್ಷ್ಮಗಳೆಲ್ಲ ಕೆಲವು ಸರಿ ನನಗೆ ಅರ್ಥನೇ ಆಗೋದಿಲ್ಲ ನೋಡು. ಹೋಗ್ಲಿ ಬಿಡು, ಒಳ್ಳೆ ಮಾತಾಡಿದೆ. ಜೀವನದಲ್ಲಿ ಮೊದಲನೇ ಸಾರಿ ಬುದ್ಧಿ ಉಪಯೋಗಿಸಿ ಮಾತಾಡಿರೋದು ನೀನು. ನೀವು ಅಷ್ಟೇ, ಜೀವನದಲ್ಲಿ ಮೊದಲನೇ ಸರ್ತಿ ನೀವು ಮಾಡಿರೋ ತಪ್ಪನ್ನ ಸರಿ ಅಂತ ಒಪ್ಕೊಂಡಿರೋದು. ಕೊಡಿ ಇಲ್ಲಿ. ಈ ಮಾತಲ್ಲೂ ಕೊಂಕೆ ಹೇಳೋದು. ನೀನು ಹೋಗ್ಬಪ್ಪ.